त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैः तं वाजिवक्त्रं भजे। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಶ್ರವಣ ಮಾಡತಕ್ಕಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ, ಶ್ರೀನಿವಾಸ ಕಲ್ಯಾಣದಲ್ಲಿ ನಿನ್ನೆಯ ದಿವಸ ಆ ಕೊರವಂಜಿ ತಾನು ಧರಣೀದೇವಿಗೆ ಅನೇಕ ಕಣಿಗಳನ್ನ ಹೇಳಲಿಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ, ಅಂದರೆ ಜ್ಯೋತಿಷ್ಯ ಹೇಳುವಂತಹ ವ್ಯಕ್ತಿಗಳು ಪ್ರಾರಂಭದಲ್ಲಿ ಎಷ್ಟೆಲ್ಲ ದೇವರನ್ನ ಸ್ಮರಣೆ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ಪರಮಾತ್ಮ ತಾನೇ ಹೇಳ್ತಾ ಯಾವ್ಯಾವ ಕ್ಷೇತ್ರಗಳ ಸ್ಮರಣೆ ಮಾಡಿ ಜ್ಯೋತಿಷ್ಯವನ್ನ ಹೇಳಬೇಕು ಅನ್ನುವುದಕ್ಕೆ ಒಂದು ಅನೇಕ ಪದ್ಧತಿಯನ್ನ ಹೇಳಿಕೊಟ್ರು. ಅದರಲ್ಲಿ ನಿನ್ನೆಯ ದಿವಸ ವೃದ್ಧಾಚಲ, ಶ್ರೀಕಾಳಹಸ್ತಿ ಹಾಗೂ ಮತ್ತು ಶ್ರೀರಂಗ, ಶ್ರೀಮುಷ್ಣಂ ಎಂಬತಕ್ಕಂತಹ ಕ್ಷೇತ್ರದಲ್ಲಿ ಇರುವಂತಹ ಶ್ರೀಮುಷ್ಣಂ ಕ್ಷೇತ್ರದ ಮಹಿಮೆಯನ್ನ ಹೇಳ್ತಾ ಇದ್ರು. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗ ಸಂಯುತಂ ಶ್ರೀಮುಷ್ಣಂ ಎಂಬುದಾಗಿ ಹೇಳಿದಂತೆ ಅಲ್ಲಿ ಹೇಳಿದ್ರು. ವರದಂ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ. ಇಷ್ಟೆಲ್ಲ ಆ ಶ್ವೇತ ಅಂದ್ರೆ ಭೂವರ ಕ್ಷೇತ್ರವಾಗಿರತಕ್ಕಂತಹ ಆ ಶ್ರೀಮುಷ್ಣಂ ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತಾ ಶ್ರೀಮುಷ್ಣ ಮಹಾತ್ಮೆ ಅಂತ ಒಂದು ಪುರಾಣ. ಆ ಪುರಾಣದಲ್ಲಿ ಹೇಳುವಾಗ ಶ್ರೀಮುಷ್ಣ ಮಹಾತ್ಮೆಯನ್ನು ಹೇಳುವಾಗ ಹೇಳ್ತಾರೆ, ದುಷ್ಟಶ್ರೀ ಆಯುಹು ಕೀರ್ತ್ಯಾದೇಹೇ ಮೋಕ್ಷಣಾತ್ ಅತ್ರ ವೈಭುವಿ ಶ್ರೀಮುಷ್ಣಮಿತಿ ಕ್ಯಾಹಿ ಕ್ಷೇತ್ರಸ್ಯಾಸ್ಯ ಭವಿಷ್ಯತಿ ಎಂಬುದಾಗಿ ಹೇಳಿದಂತೆ ಆ ಕ್ಷೇತ್ರದ ಮಹಿಮೆ ಏನು ಅಂತ ಕೇಳಿದ್ರೆ, ಯಾರು ಆ ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅವರಲ್ಲಿರುವಂತಹ ದುಷ್ಟ ಸಂಪತ್ತು ಅಂತಂದ್ರೆ ನಮ್ಮಲ್ಲಿ ಹಣ ಇದೆ ಬೇಕಾದಷ್ಟು, ಆದ್ರೆ ಸದ್ವಿನಿಯೋಗವಾಗ್ತಾ ಇಲ್ಲ, ಅದು ದುರುಪಯೋಗಗಳೇ ಜಾಸ್ತಿ ಆಗ್ತಾ ಇದೆ, ಅದೆಲ್ಲವೂ ಕೂಡ ದುಷ್ಟ ಸಂಪತ್ತು ಎಂಬುದಾಗಿ ಕರೀತಾರೆ. ಹಾಗೆ ದುಷ್ಟ ಕೀರ್ತಿ, ಬೇಡಾದ್ದಕ್ಕೆ ಮತ್ತೆ ಒಳ್ಳೆಯ ಹೆಸರು ಪಡೆದಿರ್ತಾನೆ, ಅದು ಬೇಡಾದ ದುರ್ಗುಣಗಳಿಗಾಗಿ ಒಳ್ಳೆಯ ಹೆಸರು ಪಡೆದಿರ್ತಾನೆ, ಅಂತವೇನಾದ್ರಿದ್ರೆ. ಅಥವಾ ದುಷ್ಟವಾದ ಆಯುಸ್ಸು ಅಂದ್ರೆ ದುಷ್ಟವಾದ ಆಯುಸ್ಸು ಅನ್ನೋಕೆ ಅಂದ್ರೆ ಯಾವ ಆಯುಷ್ಯ ಗಟ್ಟಿಯಾಗಿದೆ, ಆರೋಗ್ಯ ಭಾಗ್ಯ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ, ಆದ್ರೆ ಏನೂ ಸಾಧನೆ ಆಗ್ತಾ ಇಲ್ಲ. ಆ ಶರೀರದಿಂದ ಏನಾದರೂ ಸಾಧನೆ ಆಗ್ತಾ ಇದ್ರೆ ಮಾತ್ರ ಅದನ್ನ ಒಳ್ಳೆ ಆಯುಷ್ಯ ಅಂತ ಕರೀತಾರೆ ಹೊರತು, ಯಾವ ಆಯುಷ್ಯವನ್ನ ದೇವರು ಕೊಟ್ಟಿದ್ದಾನೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳಲಿಲ್ಲ ಅಂತ ಆದ್ರೆ ಅದು ದುಷ್ಟವಾದ ಆಯುಷ್ಯ ಅಂತ ಹೇಳ್ತಾರೆ. ಈ ಮೂರು ಕೂಡ ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಕಾಲಿಟ್ಟು ಕೂಡ್ಲೆ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಬಿಡುತ್ತೆ ಅಂತಹ ಕ್ಷೇತ್ರ ಎಂಬುದಾಗಿ ಹೇಳಿದ್ರು. ಮುಂದೆ ಕುಂಭಕೋಣಕ್ಕೆ ಹೋಗ್ತಾರೆ ಅಂತುಂಟು. ಅಲ್ಲಿ ಕುಂಭಕೋಣ ಪ್ರಾರ್ಥನೆ ಮಾಡಿದೆ. ಆದ್ಮೇಲೆ ಏನ್ ಮಾಡಿದ್ರು ಅಂದ್ರೆ, ಕುಂಭಕೋಣಾಲಯಂ ಕೃಷ್ಣಂ ಶಾರ್ಂಗರೂಪಿಣಂ ಮಹೀಪತೆ ಇಷ್ಟೆಲ್ಲ ಸ್ತೋತ್ರ ಮಾಡಿದ್ರು ಅಂತ. ಕುಂಭಕೋಣಕ್ಕೆ ಹೋಗಿದ್ದಾರೆ ಅಂದ್ರೆ ಕುಂಭಕೋಣದ ಸ್ಮರಣೆಯನ್ನ ಮಾಡಿದ್ದಾರೆ. ಕುಂಭಕೋಣಕ್ಕೆ ಸ್ಮರಣೆ ಯಾಕೆ ಮಾಡಬೇಕು, ಕುಂಭಕೋಣದ ಮಹಿಮೆ ಏನು ಅನ್ನೋದನ್ನ ಎರಡು ಮಾತಿನಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ ಕಾಮಕೋಷ್ಠೀಪುರಿ ಅಂತ ಹೆಸರು. ಏನು, ಕುಂಭಕೋಣಕ್ಕೆ ಇವತ್ತು ನಾವು ಕುಂಭಕೋಣ ಅಂತ ಕರೀತೇವೆ, ಅದರ ಹೆಸರು ಕಾಮಕೋಷ್ಠೀಪುರಿ ಅಂತ. ಯಾಕೆ ಅಂತಂದ್ರೆ ಸೃಷ್ಟಿಗಾಗಿ ಭಗವಂತ ಸೃಷ್ಟಿ ಆರಂಭ ಮಾಡಬೇಕು ಅಂತ ಹೊರಟನಂತೆ. ಸೃಷ್ಟಿ ಆರಂಭ ಮಾಡಬೇಕು ಅಂತ ಹೊರಟಾಗ ಆ ಸೃಷ್ಟಿಗೆ ಬೇಕಾಗಿರತಕ್ಕಂತ ಸಕಲ ವಸ್ತುಗಳನ್ನು ಕೂಡ
ದ್ರವ ರೂಪದಲ್ಲಿ ಅಂದರೆ ನೀರಿನ ರೂಪದಲ್ಲಿ ಇಟ್ಟು ಅದಕ್ಕೆ ಆ ನೀರಿನ ರೂಪದಲ್ಲಿರ್ತಕ್ಕಂತ ಸೃಷ್ಟಿಯ ಪದಾರ್ಥಗಳನ್ನೆಲ್ಲ ಸೇರಿಸಿ ಅದನ್ನ ಒಂದು ಸೃಷ್ಟಿ ಮಾಡಬೇಕು. ಆ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಬೇಕಲ್ವಾ, ಸುಮ್ಮನೆ ಹಾಗೆ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಆ ಮುಹೂರ್ತದ ಚಿಂತನೆ ಮಾಡಿದ್ರಂತೆ. ಮಾಡುವಾಗ ಅಂದ್ರೆ ಒಂದು ಕಲಶದೊಳಗೆ ನೀರಿನ ಆಕಾರದಲ್ಲಿ ಎಲ್ಲ ಅಂದ್ರೆ ಸೃಷ್ಟಿಗೆ ಬೇಕಾಗಿರತಕ್ಕಂತ ಎಲ್ಲ ಪದಾರ್ಥಗಳನ್ನು ನೀರಿನ ರೂಪದಲ್ಲಿ ಮಾಡಿ ಒಂದು ಕೊಡದಲ್ಲಿ ತುಂಬಿಟ್ಟು, ಆ ಕೊಡದಲ್ಲಿ ತುಂಬಿಟ್ಟು ಏನ್ ಮಾಡಿದ್ರು, ಸೃಷ್ಟಿ ಮಾಡಬೇಕು ಅಂತ ಮನಸ್ಸು ಮುಹೂರ್ತಕ್ಕಾಗಿ ಕಾಯ್ತಾ ಇದ್ರಂತೆ. ಯಾವಾಗ ಮುಹೂರ್ತಕ್ಕಾಗಿ ಬ್ರಹ್ಮದೇವರು ಕಾಯ್ತಾ ಇದ್ರೋ ಆವಾಗ ಏನಾಯಿತು ಅಂತ ಕೇಳಿದ್ರೆ, ಆ ಕುಂಭದ ಕಂಠದಿಂದ ಅದು ಸೋರ್ಲಿಕ್ಕೆ ಶುರುವಾಯ್ತಂತೆ ಆ ನೀರು. ಆ ಸೃಷ್ಟಿಗಾಗಿ ತಯಾರು ಮಾಡಿದ ಪದಾರ್ಥಗಳನ್ನ ದ್ರವ ರೂಪವನ್ನಾಗಿ ಮಾಡಿ ಕುಂಭದಲ್ಲಿ ತುಂಬಿಟ್ಟು ಮುಹೂರ್ತಕ್ಕಾಗಿ ಎದುರು ನೋಡ್ತಾ ಇದ್ರೆ ಆ ಕುಂಭದ ಕಂಠದಿಂದ ಆ ನೀರಿನ ರೂಪದಲ್ಲಿರ್ತಕ್ಕಂಥ ಸೃಷ್ಟಿಯ ಪದಾರ್ಥಗಳೆಲ್ಲವೂ ಕೂಡ ಸೋರ್ಲಿಕ್ಕೆ ಶುರುವಾಯಿತು. ಆ ಸೋರಿದ ಪ್ರದೇಶವೇ ಇವತ್ತು ಕುಂಭಗೋಣ ಎಂಬುದಾಗಿ ಕರೀತಾ ಇದ್ದಾರೆ. ಎಲ್ಲಿದೆ ಆ ಮಹಾತ್ಮೆಯಲ್ಲಿ ಹೇಳ್ತಾರೆ ಏನಂತ, ಕುಂಭಸ್ಯ ಗೋಣತೋ ಯಸ್ಮಾತ್ ಸುಧಾಪೂರಂ ವಿನಿಸೃತಃ ತಸ್ಮಾತ್ ತದ್ಭವಂ ಲೋಕೆ ಕುಂಭಗೋಣಂ ವದಂತಿ ಎಂಬುದಾಗಿ ಪುರಾಣದಲ್ಲಿ ಹೇಳಿದಂತೆ, ಇಲ್ಲಿ ಆ ಕುಂಭಗೋಣದ ಕ್ಷೇತ್ರ ಸ್ವಾಮಿ ಯಾರು ಅಂದ್ರೆ ಸಾಕ್ಷಾತ್ ವಿಷ್ಣುಮೂರ್ತಿಯೇ. ಆದ್ರೆ ಅಲ್ಲಿ ಅವನಿಗೆ ಶಾರ್ಂಗಪಾಣಿ ಅಂತ ಕರೀತಾರಲ್ಲ. ಅಂದ್ರೆ ಶಾರ್ಂಗಪಾಣಿ ಅಂದ್ರೆ ದೇವರು ಧರಿಸಿರತಕ್ಕಂತಹ ಧನಸ್ಸಿನ ಹೆಸರೇ ಶಾರ್ಂಗ ಅಂತ. ಆದರೆ ಆಶ್ಚರ್ಯ ಏನ್ ಗೊತ್ತಾ, ಅವನ ಹೆಸರೇ ಶಾರ್ಂಗಪಾಣಿ ಅಂತ. ಕುಂಭಕೋಣದಲ್ಲಿ ಹೋದರೆ ದೊಡ್ಡ ದೇವಸ್ಥಾನ ಶಾರ್ಂಗಪಾಣಿ. ನಮ್ಮ ರಾಯರ ಪರಮಗುರುಗಳಾಗಿರ್ತಕ್ಕಂಥ ವಿಜಯೇಂದ್ರ ಸ್ವಾಮಿಗಳವರು ಗೋಪುರದಿಂದ ಗೋಪುರಕ್ಕೆ ಬಾಳೆನಾರು ಕಟ್ಟಿ ನಡೆದ್ರು ಅಂತ ಹೇಳ್ತಾರಲ್ಲ, ಅದು ಯಾವ ಗೋಪುರ ಅಂದ್ರೆ ಈ ಗೋಪುರವೇ. ಈ ಗೋಪುರದಿಂದಲೇನೆ ಶಾರ್ಂಗಪಾಣಿ ದೇವಸ್ಥಾನದ ಗೋಪುರಕ್ಕೇನೆ ಕಟ್ಟಿದ್ದು. ಅಂತಹ ದಿವ್ಯವಾಗಿರತಕ್ಕಂತಹ ದೇವಸ್ಥಾನ. ಆದರೆ ಅಲ್ಲಿ ಶಾರ್ಂಗಪಾಣಿ ಅಂತ ಕರೀತಾರೆ. ಶಾರ್ಂಗಪಾಣಿಯೇ ಇಲ್ವಲ್ಲ ಅಂದ್ರೆ ಭಗವಂತನ ಕೈಯಲ್ಲಿ ಶಾರ್ಂಗ ಇರ್ಬೇಕಲ್ವ, ಅಲ್ಲಿ ನೋಡಿದ್ರೆ ನಿಮ್ಗೆ ಕಾಣೋದಿಲ್ಲ. ಆಗ ಅದನ್ನ ಹೇಳ್ತಾರೆ, ಅದನ್ನ ಆಸನ ಮಾಡಿಕೊಂಡ ಆ ಕ್ಷೇತ್ರದಲ್ಲಿ ಮಾತ್ರ, ಅಲ್ಲಿ ಕೈಯಲ್ಲಿಲ್ಲ. ಎಲ್ಲಿದೆ ಅಂದ್ರೆ ಆ ಶಾರ್ಂಗವನ್ನ ಕೆಳಗಡೆ ಹಾಕಿ ಅದರ ಮೇಲೆ ತಾನು ಮಲಗಿದ್ದಾನೆ ಅಂತ. ವೈಕುಂಠದಿಂದ ರಥಾರೂಢನಾಗಿ ಬಂದಿದ್ದಾನಂತೆ. ಬಂದ ತಾನು ಮಲಗಲಿಕ್ಕೆ ಹಾಸಿಗೆ ಬೇಕಾಗಿತ್ತು, ಶಾರ್ಂಗವನ್ನೇ ಧನಸ್ಸನ್ನಾಗಿ ಮಾಡಿ ಧನಸ್ಸನ್ನೇ ಆ ಶಾರ್ಂಗವೆಂಬತಕ್ಕಂಥ ಧನಸ್ಸನ್ನೇ ಹಾಸಿಗೆಯನ್ನಾಗಿ ಮಾಡಿ ಅದರ ಮೇಲೆ ಮಲಗಿಕೊಂಡ. ಅದ್ರ ನೋಡಿ ರಥ ಎಲ್ಲೋಯ್ತು ಅಂದ್ರೆ ಇವತ್ತಿಗೂ ಕೂಡ ನೀವು ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಗೆ ಕಾಣುತ್ತೆ. ಏನು ಅಂತ, ಆ ರಥ ಅಂದ್ರೆ ಆ ದೇವಸ್ಥಾನದ ಹಿಂಭಾಗದಲ್ಲಿ ನೋಡಿದ್ರೆ ಅದು ರಥಾಕಾರದಲ್ಲಿ ಇದೆ ಇವತ್ತಿಗೂ ಕೂಡ. ಆ ರಥವನ್ನೇ ಗರ್ಭಗುಡಿಯನ್ನಾಗಿ ಮಾಡಿಕೊಂಡ. ಹೀಗೆ ದೇವಾಲಯದ ಗರ್ಭಗೃಹ ರಥಾಕಾರದಲ್ಲಿ ಇದ್ದದ್ದರಿಂದ ಅದನ್ನ ಕುಂಭಗೋಣ ಎಂಬುದಾಗಿ ಕರೆದಿದ್ದಾರೆ. ಆ ಭಗವಂತನನ್ನ ವಿಷ್ಣುಮೂರ್ತಿಯನ್ನ ಸ್ಮರಣೆ ಮಾಡಿದ್ದಾನೆ. ಮುಂದೆ ರಾಮಕೃತಂ ಸೇತುಂ, ರಾಮೇಶ್ವರಕ್ಕೆ ಅದು ಕೂಡ ಸ್ಕಂದ ಪುರಾಣದಲ್ಲಿ ಬರುವಂತೆ ಸಮುದ್ರದ ಮರಳಿನಿಂದ ನಿರ್ಮಾಣ ಮಾಡಿದಂತಹ ಲಿಂಗ ಅಲ್ಲಿ ರಾಮೇಶ್ವರ ಅಂತ. ಅಲ್ಲಿ ಏನಿದೆ ಅಂದ್ರೆ ರಾಮೇಶ್ವರನನ್ನ ನೋಡಿದ್ರೆ ಬ್ರಹ್ಮಹತ್ಯಾ ಪರಿಹಾರ ಅಲ್ಲ, ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾದ ಮಾತುಗಳಿದೆ. ಇದನ್ನ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಕಥೆಯನ್ನ ನಾವು ಸರಿಯಾಗಿ ಅರ್ಥೈಸಿಕೊಳ್ಳದಿದ್ದರೆ ನರಕಾದ್ಯನರ್ಥಗಳಾಗುತ್ತೆ ಎಂಬುವ ಮಾತನ್ನ ನಾ ಹೇಳಿದ್ದಲ್ಲ, ವಾದಿರಾಜ ಗುರು ಸಾರ್ವಭೌಮರೇ ಈ ಮಾತನ್ನ ತೀರ್ಥಪುರಂದಲ್ಲಿ ಬರೀತಾರೆ. ಹಾಗಾದ್ರೆ ರಾಮಚಂದ್ರ ದೇವರು ಯಾಕೆ ಮರಳಿನ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರು? ಅದಕ್ಕೆ ಕಥೆ ಹೇಳ್ತಾರೆ. ಏನು ಅಂತ, ಅಸುರ ಜನ ಮೋಹನಾರ್ಥಂ ಸ್ಪಷ್ಟವಾಗಿದೆ. ಏನು ಅಂತ, ಅದು ತನಗೆ ರಾವಣನನ್ನ ಯುದ್ಧದಲ್ಲಿ ಕೊಂದದ್ದರಿಂದ ಬ್ರಹ್ಮಹತ್ಯಾ ಪಾಪ ಬಂತು. ಆ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕಾಗಿ ತಾನು ಈಶ್ವರನನ್ನ ಪ್ರತಿಷ್ಠೆ ಮಾಡಿ ಪೂಜಿಸಿದ್ದರಿಂದ ಬ್ರಹ್ಮಹತ್ಯೆ ಪರಿಹಾರ ಆಯಿತು. ಹಾಗಾಗಿ ಇಲ್ಲಿ ಬಂದು ಯಾರು ಆ ರಾಮೇಶ್ವರನನ್ನ ಪೂಜೆ ಮಾಡ್ತಾರೆ, ಅರ್ಥಾತ್ ರುದ್ರದೇವರನ್ನ ಪೂಜೆ ಮಾಡ್ತಾರೆ, ಅವರಿಗೆ ಬ್ರಹ್ಮಹತ್ಯಾದಿ ಪಾಪಗಳು ಹೋಗುತ್ತೆ. ಇದು ಸರಿಯಾದ ಕ್ರಮ ಅಲ್ಲ. ವಾದಿರಾಜ ಗುರುಸ್ವಾಮಿ ಹೇಳ್ತಾರೆ. ಮತ್ತೆ ಯಾಕೆ ಅಂತ ಕೇಳಿದ್ರೆ,
ಲಕ್ಷ್ಮೀದೇವಿಯ ಆಜ್ಞೆಯಿಂದ ರುದ್ರದೇವರು ಬ್ರಹ್ಮದೇವರ 5ನೆಯ ಶಿರಸ್ಸು, ಅವರಿಗೊಂದು 5ನೇ ತಲೆ ಇತ್ತು, ಅದನ್ನ ಕತ್ತರಿಸು ಅಂತ ಹೇಳಿದ್ರು, ವೇದದಲ್ಲಿ ಬರುವಂತ ಮಾತು. ಹಾಗಾಗಿ ಅದನ್ನ ತಲೆ ಕತ್ತರಿಸಿದಾಗ ಅದು ಕಪಾಲ ಕೈಗೆ ಅಂಟಿಕೊಂಡಿತ್ತು, ಬ್ರಹ್ಮಹತ್ಯಾ ಪಾಪ ಅಂಟಿಕೊಂಡಿತು. ಹೀಗೆ ಬ್ರಹ್ಮಹತ್ಯಾ ಪಾಪ ಅಂಟಿಕೊಂಡಾಗ ಅಂತಹ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಏನ್ ಮಾಡಬೇಕು ಅಂತ ಕೇಳಿದಾಗ, ಇಲ್ಲಿ ಸೇತು ಮಾಧವನ ದರ್ಶನ ಮಾಡು. ಆ ಸೇತು ಮಾಧವ ಅಂತ ಆ ಕ್ಷೇತ್ರದ ಸ್ವಾಮಿ, ಅವನ ದರ್ಶನ ಮಾಡಿದ್ರೆ ನಿನಗೆ ಬ್ರಹ್ಮಹತ್ಯಾ ಪಾಪ, ಆ ಬ್ರಹ್ಮ ಕಪಾಲ ಬಿಟ್ಟು ಹೋಗುತ್ತೆ ಅಂತ. ಈ ಸೇತು ಮಾಧವನ ದರ್ಶನವನ್ನ ಮಾಡಿ ಬದರಿಗೆ ಹೋದ ಮೇಲೆ ಅಲ್ಲಿ ಬದರಿಯಲ್ಲಿ ಬ್ರಹ್ಮ ಕಪಾಲ ಕೈ ಬಿಟ್ಟುಕೊಂಡಿತ್ತು, ಆ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಯಿತು ಅಂತ. ಹಾಗಾದ್ರೆ ಅವರಿಗೆ ಬ್ರಹ್ಮಹತ್ಯಾ ಪಾಪ, ಸೇತು ಮಾಧವನ ದರ್ಶನ ಹೇಗಾಯಿತು ಅಂದ್ರೆ, ಅದಕ್ಕೆ ಆ ರುದ್ರದೇವರಿಗೆ ಪರಮಾನುಗ್ರಹವನ್ನ ಮಾಡಿ ರುದ್ರದೇವರು ಪ್ರಾರ್ಥನೆ ಮಾಡಿಕೊಂಡಂತೆ ರಾಮಚಂದ್ರ ದೇವರು ಆ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ರು. ಯಾಕೆ ನೋಡು, ಎದುರಿಗೆ ಕಾಣತಕ್ಕಂಥ ಸೇತು ಮಾಧವ ಇದ್ದಾನಲ್ಲ, ಅವನ ದರ್ಶನ ಮಾಡಿಕೊಂಡು ಆ ಬ್ರಹ್ಮಹತ್ಯೆಯನ್ನ ಪರಿಹಾರ ಮಾಡಿಕೋ ಅಂತ ರಾಮಚಂದ್ರ ದೇವರು ರುದ್ರದೇವರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಆ ಲಿಂಗವನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ. ಹೊರತು ತನಗೆ ಬಂದ ಬ್ರಹ್ಮಹತ್ಯಾ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ ಅಸುರರು ತಿಳ್ಕೊಂಡ್ರು. ನಿಜವಾದ ಕತೆ ರುದ್ರದೇವರಿಗೆ ಬಂದಿರುವಂತಹ ಬ್ರಹ್ಮಹತ್ಯೆಯನ್ನ ಪರಿಹಾರ ಮಾಡ್ಲಿಕ್ಕಾಗಿ ಅಂತನ್ನುವಂಥದ್ದು ಸ್ಪಷ್ಟವಾದ ಮಾತು. ಆದ್ದರಿಂದ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಯಿತು ರುದ್ರದೇವರಿಗೆ ಅಂತನ್ನುವಂತಹದ್ದು. ಹಾಗಾಗಿ ಆಗ ರಾಮೇಶ್ವರ ಅಂತ ಹೆಸರು ಯಾಕೆ ಬಂತು? ಅಸುರರು ಏನ್ ತಿಳ್ಕೊಂಡ್ರು ಅಂದ್ರೆ, ರಾಮಸ್ಯ ಈಶ್ವರ ರಾಮೇಶ್ವರ ಅಂತ. ಅಂದ್ರೆ ಏನರ್ಥ ಗೊತ್ತಾ? ರಾಮಚಂದ್ರ ದೇವರ ಒಡೆಯ ರುದ್ರದೇವರು, ಆದ್ದರಿಂದ ರಾಮಚಂದ್ರ ದೇವರ ಒಡೆಯನಾದಂತಹವನ ಕ್ಷೇತ್ರ ರಾಮೇಶ್ವರ ಅಂತ. ಇದು ಅಸುರರು ತಿಳ್ಕೊಳ್ಳುವಂಥದ್ದು. ಅಂದರೆ ಇದು ತತ್ಪುರುಷ ಸಮಾಸ, ಹಾಗೆ ಅರ್ಥ ಮಾಡಬಾರ್ದು. ಮತ್ತೇನು, ರಾಮ ಈಶ್ವರ ಯಸ್ಯ ಸಹ ರಾಮೇಶ್ವರ ಅಂತ ಬಹುವ್ರೀಹಿ ಸಮಾಸ ಮಾಡ್ಬೇಕು. ಹಾಗಾದ್ರೆ ಏನರ್ಥ ಆಗುತ್ತೆ? ರಾಮನೇ ಯಾರಿಗೆ ಒಡೆಯನಾಗಿದ್ದಾನೋ ಅಂತಹವನ ಕ್ಷೇತ್ರ ಅಂತ, ಹೊರತು ರಾಮನಿಗೆ ರಾಮನಿಗೆ ಒಡೆಯನಾದಂತಹವನ ಕ್ಷೇತ್ರ ಅಂತ ಅರ್ಥ ಮಾಡಬಾರ್ದು. ರಾಮನೇ ಯಾರಿಗೆ ಒಡೆಯನಾಗಿದ್ದಾನೋ ಅಂತಹವನ ಕ್ಷೇತ್ರ ರಾಮ ಈಶ್ವರ ಯಶ್ಚ ಸಹ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ರಾಮನೇ ಹೇಗೆ ಹೇಳ್ತೀರಿ? ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ಆದ್ದರಿಂದ ಏನರ್ಥ? ಅವಳು ಕೇಳ್ತಾಳಂತೆ, ಯಾವ ನಾಮವ ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಕೇಳಿದಾಗ ಸೋಮಶೇಖರ ತನ್ನ ಭಾಮೆಗೆ ಹೇಳುವಂತಹ ಮಂತ್ರ ರಾಮ ಮಂತ್ರವ ಜಪಿಸೋ. ಹಾಗಾಗಿ ಇದು ರಾಮೇಶ್ವರ ಅಂದ್ರೆ ರಾಮಚಂದ್ರ ದೇವರನ್ನೇ ಸ್ವಾಮಿಯನ್ನಾಗಿ ತಿಳಿದಂತಹವರು ರುದ್ರದೇವರು. ಆದ್ದರಿಂದ ಇದಕ್ಕೆ ರಾಮೇಶ್ವರ ಅಂತ ಕರೀತಾರೆ ಅಂತ ಇಷ್ಟು ಅರ್ಥವನ್ನ ಶ್ರೀಮದ್ ಇದು ತೀರ್ಥ ಪ್ರಬಂಧವೆಂಬ ಗ್ರಂಥದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದಾದ ಮೇಲೆ ಗೋಕರ್ಣಂ ಸೇತುಂ ರಾಮಕೃತಂ ರಾಜನ್ ಪದ್ಮನಾಭಮನಂತರಂ. ಆ ಗೋಕರ್ಣಕ್ಕೆ, ಗೋಕರ್ಣ ಅಂತಂದ್ರೆ ಭೂಮಿಯ ರೂಪವನ್ನ ತಾಳಿಕೊಂಡು ಭೂಮಿ ಗೋರೂಪವನ್ನ ತಾಳಿಕೊಂಡು ಭೂಭಾರ ಹರಣಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಭಗವಂತನ ಹತ್ರ ಹೋದಾಗ ಇವಳು ಏನು ಇಡೀ ಭೂದೇವಿ ಗೋರೂಪವನ್ನ ತಾಳಿದ್ದಳು. ಅಂತಹ ಗೋರೂಪವನ್ನ ತಾಳಿದಾಗ ಈ ಭೂಮಿಯ ಯಾವ ಕ್ಷೇತ್ರ ಆಕಳಿನ ಕಿವಿಯಾಗಿತ್ತೋ ಅಂತಹ ಕ್ಷೇತ್ರವೇ ಗೋಕರ್ಣ ಅಂತ. ಈ ಕ್ಷೇತ್ರದಲ್ಲಿ ಯಾರು ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡ್ತಾರೆ ಅವರಿಗೆ ಕಿವಿಯಲ್ಲಿ ಗೋಕರ್ಣ, ಗೋ ಅಂದ್ರೆ ಭಗವಂತನ ಮಹಿಮೆಯನ್ನ ಸಾರುವ ಶಾಸ್ತ್ರಗಳು, ಕರ್ಣ ಅಂದ್ರೆ ಕಿವಿ, ಸದಾ ಭಗವಂತನ ಮಹಿಮೆಯನ್ನು ಕೇಳುವಂತಹ ಸೌಭಾಗ್ಯವನ್ನ ಭಗವಂತ ನಮಗೆ ಕೊಡ್ತಾನೆ ಅನ್ನುವಂತಹದ್ದು ಕ್ಷೇತ್ರದ ಮಹಿಮೆ ಅಂತ. ಇಲ್ಲಿ ಅನೇಕ ತೀರ್ಥಗಳಿದೆ, ಅದರಲ್ಲಿ 30 ತೀರ್ಥಗಳು ಇದೆ. ಅಂತಹದ್ರಲ್ಲಿ ಅಲ್ಲಿ ಒಂದು ಕೋಟಿ ತೀರ್ಥ ಅಂತ ಇದೆ, ಅಲ್ಲಿ ನರಸಿಂಹದೇವರ ದೇವಸ್ಥಾನ, ಇವೆಲ್ಲವನ್ನು ಕೂಡ ದರ್ಶನ ಮಾಡಬೇಕು ಅಂತ. ಯಾಕೆ ಗೋಕರ್ಣಕ್ಕೆ ಇಷ್ಟೊಂದು ಮಹತ್ವ ಅಂತ ನೀವು ಕೇಳಬಹುದು. ಅದಕ್ಕೆ ಶ್ರೀಮದ್ ಆಚಾರ್ಯರೇ ಹೇಳುತ್ತಾರೆ. ಏನು ಅಂತಂದ್ರೆ, ರೌಪ್ಯ ಪೀಠಂ ಕುಮಾರಾದ್ರಿಹಿ ಕುಂಭಾಸಿಶ್ಚಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬಾಹ ಸಪ್ತೈತೆ ಮೋಕ್ಷದಾಯಕ. ನಾವಿಲ್ಲಿ ಘಟ್ಟದ ಮೇಲೆ
ನೋಡುವಾಗ ಅಯೋಧ್ಯ ಮಧುರಾಮಾಯ ಕಾಶಿ ಕಾಂಚಿ ಅವಂತಿಕ ಪುರೀಂ ದ್ವಾರಾವತೀಂ ಚೈವ ಸಪ್ತೈತಾ ಮೋಕ್ಷದಾಯಕ ಅಂತೆ ಏನು ಹೇಳ್ತೇವೆ, ಹಾಗೇನೆ ಘಟ್ಟದ ಕೆಳಗಡೆ ಅಂದ್ರೆ ತೌಳವ ದೇಶದಲ್ಲಿ 7 ಸಪ್ತಕ್ಷೇತ್ರಗಳು ಮೋಕ್ಷದಾಯಕ. ಮೋಕ್ಷ ಯಾವುದದು? ರೌಪ್ಯಪೀಠಂ, ಉಡುಪಿ ಕ್ಷೇತ್ರ. ಮೊದಲಿಗೆ ಆ ಸಪ್ತಕ್ಷೇತ್ರಗಳಲ್ಲಿ ಸರ್ವಶ್ರೇಷ್ಠವಾದದ್ದು ರೌಪ್ಯಪೀಠಪುರ ಕ್ಷೇತ್ರ ಅಂದರೆ ಉಡುಪಿ. ಅದಾದ್ಮೇಲೆ ಕುಮಾರಾದ್ರಿಹಿ ಸುಬ್ರಹ್ಮಣ್ಯ, ಕುಂಭಾಸಿ, ಕುಂಭಾಸಿಯಲ್ಲಿರ್ತಕ್ಕಂತಹ ನಮ್ಮ ಯಾವ ಆನೆಗುಡ್ಡೆ ಆಂಜನೇಯ ಅಲ್ಲ, ಆನೆಗುಡ್ಡೆ ಗಣಪತಿ ಇತ್ಯಾದಿಗಳು. ಕುಂಭಾಸಿಶ್ಚ ಧ್ವಜೇಶ್ವರ. ಆಮೇಲೆ ಕ್ರೋಡ, ಕ್ರೋಡ ಶಂಕರ ನಾರಾಯಣ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಶಂಕರ ನಾರಾಯಣ ಎರಡೂ ಒಟ್ಟಿಗೆ ಇರುವಂತದ್ದು, ಅದಕ್ಕೆಲ್ಲ ಅರ್ಥ ಬೇರೆನೇ ಇದೆ. ಆಮೇಲೆ ಗೋಕರ್ಣ, ಮೂಕಾಂಬ, ಈ ಮೂಕಾಂಬ ಅಂದ್ರೆ ಕೊಲ್ಲೂರು, ಈ 7 ಕೂಡ ಮೋಕ್ಷದಾಯಕ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹರಿಹರ ಕ್ಷೇತ್ರವನ್ನ ವರ್ಣನೆ ಮಾಡ್ತಾರೆ. ಹರಿಹರ ಮುಂದೆ ಏನ್ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಹೇಳಿ ಕೊನೆಗೆ ಹರಿಹರಂಚ ಚಂದ್ರೇಶ್ವರಂ ಗೋಕರ್ಣಂ ತಥಾ ಹರಿಹರನ್ ನೃಪ. ಹರಿಹರ, ಹರಿಹರ ಅಂದ್ರೆ ಏನು ಅಂತಂದ್ರೆ ಎಷ್ಟೋ ಜನ ಅಸುರರು ತಪ್ಪು ತಿಳಿದುಕೊಂಡ್ಬಿಟ್ಟಿದ್ದಾರೆ. ಏನು, ಹರಿ ಮತ್ತು ಹರ ಇಬ್ಬರು ಒಬ್ಬರೇ, ಅವರು ಬೇರೆ ಬೇರೆ ಅಲ್ಲ. ಇವತ್ತಿಗೂ ಪೂಜೆ ಮಾಡುವವರು ಹರಿಹರರು ಒಂದೇ ಅಂತ ಉಪಾಸನೆ ಮಾಡ್ತಾರೆ. ವಾದಿರಾಜ ಗುರುಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಬರೆಯುವಾಗ ಇದರ ವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಇದಕ್ಕೆ ಗುಹಾರಣ್ಯ ಅಂತ ಹೆಸರು. ಹರಿಹರಕ್ಕೆ ಗುಹಾರಣ್ಯ ಅಂತ. ಒಬ್ಬ ಗುಹಾ ಎಂಬತಕ್ಕಂತ ಒಬ್ಬ ಅಸುರ ಅಲ್ಲಿ ವಾಸ ಮಾಡ್ತಿದ್ದ. ಅವ ಬ್ರಹ್ಮದೇವರ ಹತ್ರ ವರವನ್ನ ಪಡೆದ, ಯಾರೊಬ್ಬರಿಂದಲೂ ನಾನು ಸಾಯಬಾರದು ಅಂತ. ಬ್ರಹ್ಮದೇವರು ವರ ಕೊಟ್ಟು ಬಿಟ್ರು, ಯಾರೊಬ್ಬರಿಂದಲೂ ನೀನು ಸಾಯುವುದು ಬೇಡ ಅಂತ. ಅವನಿಗೆ ಅಹಂಕಾರ ಬಂತು, ದುಷ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದ. ಆವಾಗ ಈ ರೀತಿಯಾಗಿ ಅವನು ದುಷ್ಟ ಕೆಲಸಗಳನ್ನ ಮಾಡ್ತಿರುವ ಕೊಲ್ಲಿಕ್ಕೋಸ್ಕರವಾಗಿ ಹರಿ ಮತ್ತು ಹರ ಇಬ್ಬರು ಬಂದರು. ಇಬ್ಬರು ಬಂದಾಗ ಒಂದೇ ರೂಪದಿಂದ ಬಂದ್ರು, ಒಂದೇ ಶರೀರದಲ್ಲಿ ಅರ್ಧ ಹರಿ ಅರ್ಧ ಹರ ಆ ರೀತಿಯಾಗಿ ಬಂದ್ರು. ಆಗ ಅವನನ್ನು ಕೊಲ್ಲಿಕ್ಕೆ ಅಂತ ಬಂದಾಗ ಅವ ಹೇಳ್ತಾನೆ, ನನಗೆ ಸಾವಿಲ್ಲಲ್ಲ, ನೀವು ಹೇಗೆ ನನ್ನನ್ನು ಕೊಲ್ತೀರಿ ಅಂತ. ಆಗ ಭಗವಂತ ಹೇಳುವಂತ ಮಾತು, ನೀನೇನು ವರ ಕೇಳಿದ್ದಿ, ಯಾರೊಬ್ಬರಿಂದಲೂ ಮರಣ ಬರಬಾರದು ಅಂತ. ನಾವು ಒಬ್ಬರಲ್ಲ, ನಾವಿಬ್ಬರು, ರೂಪ ಒಂದೇ, ಆದರೆ ನಾನು ಬೇರೆ ಅವನು ಬೇರೆನೆ. ಆದ್ದರಿಂದ ಇಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ನಿನ್ನನ್ನು ಕೊಲ್ತೇನೆ ಅಂತ. ಅದನ್ನ ಅದಕ್ಕೆ ವಾದಿರಾಜ ಗುರುಸಾರ ಯುಕ್ತಿಯನ್ನು ಹೇಳ್ತಾರೆ. ಏನು ಅಂತಂದ್ರೆ, ನೀವು ಹರಿಹರರು ಒಟ್ಟಿಗೆ ಇದ್ದ ಮಾತ್ರಕ್ಕೇನೆ ಹರಿ ಮತ್ತು ಹರ ಒಬ್ಬರೇ ಹೇಗಾಗ್ತಾರೆ ಅಂತ. ಅಲ್ಲ, ಒಟ್ಟಿಗೆ ಇದ್ದಾರಲ್ಲ, ಒಟ್ಟಿಗೆ ಇದ್ದದ್ದರಿಂದ ನೀವು ಹರಿಹರರನ್ನ ಒಂದೇ ಅಂತ ನೀವು ತಿಳ್ಕೊಳ್ಳೋದಾದ್ರೆ ವಾದಿರಾಜರು ಎಂತ ಯುಕ್ತಿಯನ್ನು ಕೊಡ್ತಾರೆ ಅಂತಂದ್ರೆ, ಈಗ ಅರ್ಧನಾರೀಶ್ವರ ಅಂತ ಕರೀತಾರೆ. ಅದು ಹೇಗಿದೆ, ಅರ್ಧ ಹರ ಅರ್ಧ ನಾರಿ ಅಂದರೆ ಪಾರ್ವತಿ, ಅರ್ಧ ಪರಮೇಶ್ವರ, ಇಬ್ರು ಒಂದೇ ವಿಗ್ರಹ. ಹಾಗಾದ್ರೆ ನೀವೇನ್ ಹೇಳ್ತೀರಿ, ಒಂದೇ ವಿಗ್ರಹದಲ್ಲಿ ಇಬ್ರು ಒಟ್ಟಿಗೆ ಇದ್ರೆ ಅವರಿಬ್ರು ಒಂದೇ ಅಂತ ಹೇಳೋದಾಗಿದ್ರೆ, ಹರಿ ಮತ್ತೆ ಈ ಅರ್ಧನಾರೀಶ್ವರ ಅಂದ್ರೆ ಪರಮೇಶ್ವರ ಮತ್ತು ಪಾರ್ವತಿ ಒಂದೇ ಅಂತ ಕರೀತೀರೋ ಬೇರೆ ಬೇರೆ ಅಂತ ಕರೀತೀರೋ? ಅದನ್ನು ಬೇರೆ ಬೇರೆ ಅಂತ. ಹಂಗಾರೆ ಒಂದೇ ಶರೀರದಲ್ಲಿ ಅರ್ಧ ಅರ್ಧ ಇದ್ದ ಮಾತ್ರಕ್ಕೇನೆ ಒಬ್ಬರೇ ಆಗಬೇಕು ಅಂತ ನಿಯಮ ಇಲ್ಲ ಅಂತ ಅಲ್ಲಿ ಹೇಗೆ ಒಪ್ತೀರೋ ಹಾಗೆ ಇಲ್ಲೂ ಕೂಡ ಹರಿಹರರು ಅವನನ್ನು ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಗುಹಾರಣ್ಯ ಏನಂತ ವರ ಕೇಳಿದ, ಯಾರೊಬ್ಬರಿಂದಲೂ ಸಾಯಬಾರದು ಅಂತ. ಇವರಿಬ್ಬರು ಒಬ್ಬರೇ ಆಗಿದ್ರೆ ಗುಹಾರಣ್ಯ ಸಾಯಲೇಬಾರದಾಗಿತ್ತು. ಅವನು ಸತ್ತಿದ್ದಾನೆ ಅಂದ್ರೆ ಇವರಿಬ್ಬರು ಒಬ್ಬರೇ ಅಲ್ಲ, ಹಾಗಾದ್ರೆ ಬೇರೆ ಬೇರೆನೆ. ಅವನ ಕೊಲ್ಲಿಕ್ಕೆ ಇಬ್ಬರು ಒಂದೇ ರೂಪದಿಂದ ಬಂದು ಕೊಂದದ್ದ ಹೊರತು ಅವರಿಬ್ಬರು ಒಬ್ಬರೇ ಅಲ್ಲ, ಹರಿಹರಿಯೇ ಹರ ಹರನೇ. ಆದ್ದರಿಂದ ಈ ರೀತಿಯಾಗಿ ಉಪಾಸನೆ ಮಾಡಬೇಕು, ಮಾಡಿದವನಿಗೆ ಮಾತ್ರ ಸದ್ಗತಿ ಅಂತ ವಾದಿರಾಜ ಗುರುಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಹೇಳಿದಂತ ವಿಚಾರವನ್ನೆಲ್ಲ ತಿಳ್ಕೊಳ್ಬೇಕು ಅಂತ. ಅಲ್ಲಿಗೆ ಹರಿಹರಂ ಸ್ಮರೇತ್, ಆಮೇಲೆ ಗಂಗಾಂ ಗೋದಾವರಿಂ ಕೃಷ್ಣಾಂ ತುಂಗಭದ್ರಾಂ ಮಲಾಪಹಂ. ಆಮೇಲೆ ಗಂಗಾ ಗೋದಾವರಿ ಕೃಷ್ಣ ಅಂದ್ರೆ ಅಲ್ಲಿರುವಂತ ದೇವತೆ ಅಂದ್ರೆ ಯಾರು, ಗಂಗೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರು ಮಾಧವ, ಗೋದಾವರಿಯಲ್ಲಿ ಯಾರಿದ್ದಾರೆ ವೀರನಾರಾಯಣ, ಹಾಗೆ ಕೃಷ್ಣೆಯಲ್ಲಿ ಕೃಷ್ಣನನ್ನ, ಹೀಗೆ ಅನೇಕ ಸರಯೂ ನದಿ
ಸ್ಮರಣೆ ಮಾಡಿದ್ದಾರೆ. ಸರಯೂ ನದಿ ಮತ್ತು ತುಂಗಭದ್ರೆ ಎರಡೂ ಸಮಾನ ಅಂತ ಕರೆದಿದ್ದಾರೆ. ತುಂಗಭದ್ರೆ ಮತ್ತು ಸರಯೂ ನದಿ ಅಂದ್ರೆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಸರಯೂ ನದಿ ಇವೆರಡು ಒಂದೇ ಅಂತಂದ್ರೆ ಸಮಾನ ತಾರತಮ್ಯದಲ್ಲಿ ಒಂದೇ ಆಗತ್ತೆ. ಆಮೇಲೆ ಕಾಲಿಂದಿ ನದಿ ಇದೆ, ಇದಕ್ಕಿಂತಲೂ ಅಧಮ ಅಂತ ಕರೆದಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಅಂದ್ರೆ ಸಹ್ಯಾದ್ರಿ ಪರ್ವತದಲ್ಲಿ ಹುಟ್ಟುವಂತಹ ಹಲವು ನದಿಗಳು ಪಶ್ಚಿಮ ಸಮುದ್ರವನ್ನು ಸೇರಿದ್ರೆ ಕೆಲವು ಮಾತ್ರ ಪೂರ್ವ ಸಮುದ್ರವನ್ನ ಸೇರುವಂತಹದ್ದು ಅಂತ ಈ ರೀತಿಯಾಗಿ ಅವೆಲ್ಲವನ್ನು ಕೂಡ ಸ್ಮರಣೆ ಮಾಡಿಕೊಂಡಿದ್ದಾರೆ ಅಂತ. ಕಾವೇರಿ ಕಪಿಲಾ ಸಂಗಮದಲ್ಲಿ ಗುಂಜ ನರಸಿಂಹ ಅಂತಿದ್ದಾನೆ, ಅವನನ್ನು ಸ್ಮರಣೆ ಮಾಡಿದ್ರು. ಅದಾದ ಮೇಲೆ ಕಂಚಿ ವರದರಾಜ, ಶ್ರೀರಂಗನಾಥ, ಶ್ರೀಮುಷ್ಟ ಶ್ವೇತವರಾಹ, ಕುಂಭಕೋಣದಲ್ಲಿ ಶಾರಂಗಪಾಣಿ, ಮಧುರೆಯಲ್ಲಿ ಇರ್ತಕ್ಕಂಥ ಕೃಷ್ಣಮೂರ್ತಿ, ಮಧುರೆಯಲ್ಲಿ ಮೀನಾಕ್ಷಿ ಮಾತ್ರ ಅಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅದಾದ್ಮೇಲೆ ರಾಮಸೇತು, ಧನುಷ್ಕೋಟಿ ಇವೆಲ್ಲವನ್ನೂ ಕೂಡ ಸ್ಮರಣೆ ಮಾಡಿಕೊಂಡು, ಅಂದರೆ ಅಣಿ ಹೇಳತಕ್ಕಂತಹ ಕೊರವಂಜಿ ಆಧಾರ ಬುಟ್ಟಿ ಏನು ಬುಟ್ಟಿ ಇಟ್ಕೊಂಡಿದ್ದಾಳಲ್ಲ ಆ ಬುಟ್ಟಿಯಲ್ಲಿ ಇಷ್ಟೆಲ್ಲ ಇದ್ದಾರೆ ಅಂತ. ಅಂದ್ರೆ ಇಡೀ ಪ್ರಪಂಚವನ್ನೇ ಬ್ರಹ್ಮಾಂಡವನ್ನೇ ಬುಟ್ಟಿ ಮಾಡಿಕೊಂಡಿದ್ದೇನೆ ಅಂತ. ನನ್ನ ಮಗನ ಮೇಲೆ ಆಣೆ ಎಂತಹ ಮಾತು ನೋಡಿ, ಅಲ್ಲಿ ಹೇಳ್ತಾರೆ ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ಅಷ್ಟೇ ಅಲ್ಲ, ನನ್ನ ಮೇಲೂ ಆಣೆ, ನನ್ನ ಮಗನ ಮೇಲೂ ಆಣೆ, ನಾನು ಹೇಳುವುದೆಲ್ಲವೂ ಕೂಡ ಸತ್ಯ ಸತ್ಯ ಸತ್ಯ. ಭರ್ತಾರಂ ಬದರೀವಾಸಂ ಮಾತರಂ ಪಿತೃಂ ಗುರುಂ ಸ್ವಾತ್ಮಾನಂ ಶ್ವೇಪೇರಾಜ್ಞೆ ಸತ್ಯಮಿತ್ತವಧಾರಯ. ನಾನು ಹೇಳೋದೆಲ್ಲ ಸತ್ಯ. ಆಣೆ ಅಂತ ಯಾಕೆ ಹೇಳಿದ್ರು ಅದನ್ನೇ ದಾಸರು ಹೇಳಿದ್ರು. ರಂಗ ನಿನಗೂ ಆಣೆ, ರಂಗ ಎನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರ ಆಣೆ. ನಿನ್ನನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ, ನೀನು ಎನ್ನ ರಕ್ಷಿಸದೆ ಹೋದರೆ ನಿನಗೆ ಆಣೆ. ಇದನ್ನೇ ಈ ಆಣೆ ಅನ್ನುವ ಶಬ್ದದ ಅರ್ಥ ಏನು ಅಂತನ್ನುವುದನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿ ಮೇಂಗನೇ ಏಲಾಲವಂಗ ಕರ್ಪೂರ ಜಾತಿ ಪತ್ರಂ ಸಪೂಗಕಂ. ಮತ್ತೆ ತಿರ್ಗ ಆಗ್ಲೇ ಕೊಟ್ರಲ್ಲ ತಾಂಬೂಲ ಅಂದರೆ ಅದನ್ನ ಹೇಳ್ತಾ ಇದ್ದಾರೆ. ಯಾವುದನ್ನೇ ಒಂದು ದಾನ ಮಾಡಬೇಕಾದರೆ ಅದಕ್ಕೆ ಅಡಿಕೆ ವೀಳ್ಯದೆಲೆ ದಕ್ಷಿಣೆ ತಾಂಬೂಲ ಕೊಡ್ಬೇಕು. ಅಷ್ಟೇ ಕೊಟ್ಬಿಟ್ಟಿದೀನಿ ಸಾಕು ಅಂತ ಮುಗಿಬಾರದು. ಮತ್ತು ಊಟ ಆದ ಮೇಲೆ ತಾಂಬೂಲ ಚರ್ವಣ ಮಾಡ್ಲಿಕ್ಕೆ ಆ ವೀಳ್ಯದೆಲೆ ಅಡಿಕೆಯೇ ಬೇರೆ, ಈ ವೀಳ್ಯದೆಲೆ ಅಡಿಕೆ ಬೇರೆ, ಎರಡನ್ನು ಒಂದು ಮಾಡ್ಲಿಕ್ಕಿಲ್ಲ. ಇದು ಕೊಟ್ಬಿಟ್ಟಿದೀವಲ್ಲ ಅದನ್ನೇ ತಿನ್ಕೊಂತಾರೆ ಅಂತ ಇಲ್ಲ, ಅದು ಬೇರೆನೇ. ಆವಾಗಲೇ ಯಜ್ಞ ಪೂರ್ತಿ ಆಗುತ್ತೆ ಅಂತನ್ನುವಂತಹದ್ದನ್ನ ಸತ್ಯಂ ವದಾಮಿ ಶುಶ್ರೋಮಿ ತಾಂಬೂಲಂ ದೇಹಿ ಮೇಂಗನೇ ಏಲಾಲವಂಗ ಕರ್ಪೂರ ಜಾತಿ ಪತ್ರಂ ಸಪೂಗಕಂ. ಆದ್ದರಿಂದ ಅದೆಲ್ಲವನ್ನು ಕೂಡ ಹೇಳಿ ಧರಣಿ ಹೂವಾಚ, ಇನ್ಮೇಲಾದ್ರೂ ಸತ್ಯ ಹೇಳಮ್ಮ, ಇಷ್ಟೊತ್ತನಕ ನೀನ್ ಕೇಳಿದ್ದೆಲ್ಲ ಕೊಟ್ಟೆ. ಆವಾಗ ತ್ರಿರಾಶಿ ಮೌಕ್ತಿಕಂ ಶೂರ್ಪ ಪೂರ್ಣಮಿದಂ ಶುಭಂ. ಆವಾಗ ಕೈ ಕೊಡು ಅಂತ ಕೇಳ್ತಾರೆ. ಕೈಯಲ್ಲಿ ಹಸ್ತೆ ಧೃತ್ವಾ ವರಾಂ ಯಷ್ಟಿಂ ಪ್ರಿಯಾಯಾಹ ಪ್ರೀತಿಕಾರಿಣಂ ವದಾಮಿ ಶೃಣು ಭದ್ರಾಣಿ ದುಹಿತುಸ್ತೇಂಗ ಶೋಷಣಂ. ನೋಡು, ನಿನಗೆ ಪದ್ಮಾವತಿಗೆ ಪ್ರೀತಿಗೆ ಕಾರಣವಾಗಿರತಕ್ಕಂತಹ ಕಣಿ ಹೇಳುವ ಕೈಕೋಲನ್ನ ಹಿಡಿದು ಹೇಳುತ್ತೇನೆ ಅಂತ ಹೇಳಿದ್ರು. ಹಂಗಂದ್ರೆ ಯಾರು? ಮನೋನಿಯಾಮಕರಾಗಿರತಕ್ಕಂತಹ ಮಹರುದ್ರ ದೇವರು ಅವರನ್ನ ಕೋಲನ್ನಾಗಿ ಮಾಡಿ ಅವಳ ಕೈ ಮೇಲೆ ಇಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಮಹೇ ಮನೋನಿಯಾಮಕ ರುದ್ರದೇವರೇ ಅವಳಲ್ಲಿ ಹೋಗಿ ಮಗಳನ್ನ ಸಾಕ್ಷಾತ್ ನಾರಾಯಣನಿಗೆ ಕೊಡ್ತಾ ಇದ್ದಾರೆ ಎಂಬ ಅನುಸಂಧಾನವನ್ನು ಉಂಟು ಮಾಡಿರಿ ಅಂತ ಹೇಳಿ ಪರಮಾತ್ಮ ಹೇಳುವಂಥದ್ದು. ಆಗತ ಪುರುಷೇಣಾಪಿ ಮನ್ಮಥಾಕಾರಿಣಾ ಶುಭೇ. ನೋಡು, ನಿನ್ನೆ ದಿವಸ ನೋಡಿರ್ತಕ್ಕಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ. ಪುರುಷೇಣಾಪಿ ಮನ್ಮಥಾಕೃತಿನ, ಮನ್ಮಥನ ಸೌಂದರ್ಯವನ್ನು ಮೀರುವಂತಹ ಅದ್ಭುತವಾದ ಸೌಂದರ್ಯ ಉಳ್ಳವನು. ಸವಿಸ್ತಾರಾತ್ ರಾಜಪುತ್ರಿ ಪ್ರದಾಮಿ ನಿಬೋಧತೆ. ನೋಡು, ಅವನು ಪುರುಷ. ಪುರುಷ ಅಂದ್ರೆ ಏನರ್ಥ ಅಂದರೆ ಅದಕ್ಕೆ ಹೇಳ್ತಾರೆ, ಇಡೀ ಬ್ರಹ್ಮಾಂಡದ ಒಳಗಡೆ ವ್ಯಾಪಿಸಿರುವ ಭಗವಂತನ ಪ್ರತಿಮಕ್ಕೆ ಪುರುಷ ಅಂತ. ಪುರಿ ಶೇತೆ ಇತಿ ಪುರುಷ. ಪುರಿ ಅಂದ್ರೆ ಇಡೀ ಬ್ರಹ್ಮಾಂಡ, ಅದರೊಳಗೆ ಮಲಗಿದವ ಅಂದ್ರೆ ವ್ಯಾಪ್ತನಾದಂತಹ. ಅಥವಾ ನಮ್ಮ ದೇಹದೊಳಗೆ 24 ತತ್ವಗಳಿವೆ. ಆ 24 ತತ್ವಗಳ ಒಳಗಡೆ
ಅಂದ್ರೆ ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚಭೂತಗಳು. ಈ 24 ತತ್ವಗಳ ಒಳಗಡೆ ತನ್ನಿಯಾಮಕನಾಗಿ ತತ್ತನ್ನಾಮಕನಾಗಿ ಇರುವಂತಹ ಭಗವಂತ ಏನಿದ್ದಾನಲ್ಲ, ಆ ಭಗವಂತ ತನ್ನಿಯಾಮಕನಾಗೂ ತನ್ವ್ಯಾಪ್ತನಾಗಿಯೂ ಇದ್ದಾನೆ. ಅಂತ ಪರಮಾತ್ಮನಿಗೆ ಪುರುಷ ಅಂತ ಬೆಳಗೆದ್ದು ಕೂಡ್ಲೆ ಈ ಪುರುಷ ರೂಪನ ಚಿಂತನೆಯನ್ನು ಯಾರು ಮಾಡ್ತಾರೆ? ಸಂಸಾರ ಬಂಧ ಎಂಬತಕ್ಕಂಥದ್ದಿರುವುದಿಲ್ಲ. ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಪುರುಷ ರೂಪದ ಧ್ಯಾನ ಬೆಳಗೆದ್ದು ಕೂಡ್ಲೆ ಮಾಡೋದರಿಂದ ಯಾವ ಜೀವಿಗೂ ಕೂಡ ಸಂಸಾರ ಬಂಧನ ಎಂಬುದೇ ಇರೋದಿಲ್ಲವೋ ಅಂತಹ ಪುರುಷ ಶ್ರೀನಿವಾಸ. ಯಾಕೆ ಹಾಗೆ ಹೇಳ್ಬೇಕು ಅಂದರೆ, ಇವನು ತನಗೇನೋ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಏನೋ ವೇಷವನ್ನ ಮರೆಮಾಚಿಕೊಂಡು ಬಂದು ಆ ಹುಡುಗಿಯನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ ಅಲ್ಲ. ಸಂಸಾರದಲ್ಲಿ ಮುಳುಗಲಿಕ್ಕಾಗಿ ಕೇಳ್ತಾ ಇದ್ದದ್ದಲ್ಲ. ಯಾವ ವ್ಯಕ್ತಿಯ ಸ್ಮರಣೆ ಮಾತ್ರದಿಂದಲೇನೆ ಸಂಸಾರ ಬಂಧನಗಳು ನಿವೃತ್ತವಾಗುತ್ತೋ ಅಂತಹ ವ್ಯಕ್ತಿಯ ಶ್ರೀನಿವಾಸ ಅಂತ ತಿಳಿದುಕೊಂಡು ಆ ಹುಡುಗಿಯನ್ನ ಕೊಡು. ಇತಃ ಪೂರ್ವದಿನೇ ಕಂಚಿತ್ ಪುರುಷಂ ತುರುಗಾರುಹಂ ದೃಷ್ಟ್ವಾ ಮೋಹವಶಂ ಯಾತ ಕಾಮಜ್ವರಸ ಪೀಡಯ. ಅವನು ಏನಾಗಿದೆ ಅಂದ್ರೆ, ಆ ಪದ್ಮಾವತಿ ಉದ್ಯಾನವನಕ್ಕೆ ಹೋದಾಗ ಸಾಕ್ಷಾತ್ ಮನ್ಮತಾಕಾರನಾಗಿರ್ತಕ್ಕಂಥ ಪುರುಷ ದಿವ್ಯವಾಗಿರ್ತಕ್ಕಂಥ ಕುದುರೆಯನ್ನು ಏರಿ ಪದ್ಮಾವತಿ ಇರುವಂತಹ ಉದ್ಯಾನವನಕ್ಕೆ ಬಂದಿದ್ದಾನೆ. ಅಲ್ಲಿ ರೂಪ ಲಾವಣ್ಯ ವಂಜಿತಳಾಗಿರತಕ್ಕಂಥ ಅವನ ರೂಪಕ್ಕೆ ಮನಸೋತಿರತಕ್ಕಂತಹ ನಿನ್ನ ಮಗಳು ಕಾಮಜ್ವರದಿಂದ ಪೀಡಿತಳಾಗಿದ್ದಾಳೆ. ಅಂದ್ರೆ ಕಾಮಜ್ವರದಿಂದ ಪೀಡಿತಳಾಗಿದ್ದಾಳೆ ಅಂದ್ರೆ ಏನರ್ಥ? ಹಾಗಾದ್ರೆ ಇವಳು ಕೂಡ ಉಳಿದವ ಸ್ತ್ರೀಯರಂತೇನಾ ಅಂತ ಕೇಳಿದ್ರೆ ಹಾಗಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಬರೆದ್ರೆ ಕಾಮಜ್ವರ ಪೀಡಿತ ಕ ಅಮ ಅಂತ ಅರ್ಥ. ಕ ಅಮ ಅಂತಂದ್ರೆ ಕಾಮ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಹೇಗೆ? ಕ ಶಬ್ದಸ್ಯ ಬ್ರಹ್ಮ ಇತ್ಯರ್ಥ. ಅಮ ಅಂತಂದ್ರೆ ಶುದ್ಧ ಪರಿಶುದ್ಧವಾದ ಜ್ಞಾನವುಳ್ಳ. ಅಂದ್ರೆ ಏನರ್ಥ? ಯಾವ ದೋಷವೂ ಇಲ್ಲದೆ ಇರತಕ್ಕಂತ ಶುದ್ಧವಾದ ಜ್ಞಾನವುಳ್ಳ ಬ್ರಹ್ಮದೇವರಿಗೆ ಕಾಮ. ಜ್ವರ ಪೀಡಿತ ಅಂದ್ರೆ ಏನರ್ಥ? ಅಂದರೆ ಆ ಬ್ರಹ್ಮದೇವರಿಗೆ ಜನ್ಮ ಕೊಡಬೇಕು ಅಂತಾದ್ರೆ ಗಂಡ ಹೆಂಡತಿ ಒಟ್ಟಾಗಬೇಕು. ಅದಕ್ಕೋಸ್ಕರವಾಗಿ ಇಡೀ ಜಗತ್ತಿನಲ್ಲಿ ಶುದ್ಧವಾದ ಜ್ಞಾನ ಸಂಪನ್ನರಾದ ಬ್ರಹ್ಮದೇವರ ತಾಯಿ ಅಂತ ಅನಿಸ್ಕೊಳ್ಬೇಕು, ಇವನು ತಂದೆ ಅಂತ ಅನಿಸ್ಕೊಳ್ಬೇಕು. ಆಗಲೇ ಬ್ರಹ್ಮದೇವರಿಂದ ಇಡೀ ಜಗತ್ತಿನ ವ್ಯಾಪಾರಾದಿಗಳು ನಡೀತದೆ. ಅದರಿಂದ ಪೀಡಿತರಾಗಿದ್ದಾರೆ ಅಂದ್ರೆ ಇಚ್ಛಾ ಮಾಡಿದ್ದಾಳೆ ಅಂತ ಅರ್ಥ. ಒಂದು ತಿಳ್ಕೊಳ್ಳಿ, ಜಗತ್ತಿನ ಸೃಷ್ಟಿ ಅಂದ್ರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇಚ್ಛಾ ಮಾಡೋದೇ ಭಗವಂತನ ಸೃಷ್ಟಿ. ಸತ್ಯಂ ವಿದ್ಧಿ ವಚೋ ಮೇತತ್ ದತ್ತಾ ಚೇತ್ ಸುಖಮೇಷ್ಯತಿ ಅದತ್ವಾ ದುಃಖಮಾಪ್ನೋತಿ ನಮೇ ವಾಣಿ ವೃತಾ ಭವೇತ್. ಒಂದು ಹೇಳ್ತೇನೆ ಏನು, ನೀನು ಇವಳನ್ನ ಒಂದು ವೇಳೆ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡದಿದ್ದರೆ ಮಹಾ ದುಃಖವನ್ನ ಹೊಂದುತ್ತೀಯಾ. ಅಂದ್ರೆ ಏನರ್ಥ? ಮಹಾ ದುಃಖವನ್ನು ಹೊಂದುತ್ತೀಯಾ ಅಂದ್ರೆ ಪರಮಾತ್ಮನನ್ನ ಲಕ್ಷ್ಮಿಯನ್ನ ಯಾವತ್ತಿಗೂ ವಿಯೋಗ ಮಾಡಬಾರದು. ಬಹಳ ದೊಡ್ಡ ವಿಷಯ. ಅಂದ್ರೆ ಪರಮಾತ್ಮ ಲಕ್ಷ್ಮಿ ಬೇರೆ ಅಂತ ನೀವು ಕನಸು ಮನಸ್ಸಿನಲ್ಲೂ ಚಿಂತನೆ ಮಾಡಬಾರದು. ಆ ರೀತಿಯಾಗಿ ಒಂದು ವೇಳೆ ಅವರಿಬ್ಬರು ಬೇರೆಯಾದ್ರು ಅಂತ ಚಿಂತನೆ ಮಾಡಿದರೆ ನಿಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸುರಾಣಕರು ಅಂತ ದೈತ್ಯರು. ಆ ಸುರಾಣಕರು ಕೇಳ್ಕೊಂಡಿದ್ದೇ ಅದಂತೆ. ಏನು ಅಂತ? ಪರಮಾತ್ಮನಿಗೂ ಲಕ್ಷ್ಮಿಗೂ ವಿಯೋಗವಾದ್ರೆ ನಮಗೆ ಮರಣ ಬರ್ಲಿ ಅಂತ. ಹಾಗಾಗಿ ಅವ್ರೇನ್ ಮಾಡಿದ್ರು, ಅವರೇ ಅಗಸರಾಗಿ ಬಂದ್ರು. ಅವರೇ ಹೇಳಿದ್ರು ಏನು, ರಾಮಚಂದ್ರ ದೇವರು ಸೀತೆಯನ್ನ ತ್ಯಾಗ ಮಾಡಿದ್ರಂತೆ ಅಂತ. ನಿಜವಾಗಿಯೂ ಕೂಡ ಸೀತೆಯನ್ನ ತ್ಯಾಗ ಮಾಡುವ ಅವಶ್ಯಕತೆ ಇರ್ಲಿಲ್ಲ. ಹಾಗಾದ್ರೆ ರಾಮಚಂದ್ರ ದೇವರು ಯಾಕೆ ಸೀತೆಯನ್ನ ತ್ಯಾಗ ಮಾಡಿದ್ರು ಅಂತಂದ್ರೆ, ಆ ಸುರಾಣಕರೆಂಬತಕ್ಕಂತ ದೈತ್ಯರು ಕೇಳ್ಕೊಂಡ್ಬಿಟ್ಟಿದ್ರು ಏನಂತ, ಪರಮಾತ್ಮನಿಗೂ ಲಕ್ಷ್ಮಿಗೂ ವಿಯೋಗವಾದ್ರೆ ನಮಗೆ ಮರಣ ಬರ್ಲಿ ಅಂತ. ವಿಯೋಗವಾದಂತೆ ನಟಿಸಿದ್ರು. ಇವರೇ ಬಾಯಿಂದಲೇ ಬಂತು, ಅಗಸರ ಬಾಯಿಂದಲೇ. ಹಾಗಾದ್ರೆ ಪರಮಾತ್ಮನಿಗೂ ಸೀತೆಗೂ ವಿಯೋಗವಾಯಿತಂತೆ ಅಂತ. ಆಗ ಪರಮಾತ್ಮ ಬಂದು ಹೇಳಿದೆ, ಏನು ಹೇಳಿದೆ? ವಿಯೋಗ ಆಯ್ತಾ? ಹಾಗಾದ್ರೆ ವಿಯೋಗ ಬಂದ್ರೆ ನಿನ್ನ ಮರಣ ಬರ್ಬಹುದಲ್ವಾ, ನಾನು ಕೊಲ್ತಾ ಇದ್ದೇನೆ ಅಂತ. ಅದನ್ನ ನಿರೂಪಣೆ ಮಾಡುವುದಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಇವರು ಏನೋ ವಿಯೋಗವಾದಂತ ನಟಿಸಿದ್ರು. ಹಾಗಾದ್ರೆ ವಿಯೋಗವಾಗಲಿಲ್ವಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ, ಹಾಗಾದ್ರೆ ಅವಳು ಮತ್ತೆ ಯಾಕೆ ಭೂಮಿ ಒಳಗೆ ಪ್ರವೇಶ ಮಾಡಿ ಹೊರಟು ಹೋದ್ಲು ಅಂದ್ರೆ, ಯಾಕೆ ಅಂದ್ರೆ
ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಪರಮಾತ್ಮನ ಹೃದಯದಲ್ಲಿ ವಾಸ ಮಾಡಬೇಕಾಗಿತ್ತು. ಅದಕ್ಕೆ ತನ್ನ ಸ್ಥಾನಕ್ಕೆ ತಾನು ಹೋದ್ಲೇ ಹೊರತು ಅವಳು ಭೂಮಿಯನ್ನು ಕುರಿತು ಹೋದ ಹಾಗೆ ನಟಿಸಿದ್ಳು. ಆದ್ರೆ ಪರಮಾತ್ಮನ ಹೃದಯದಲ್ಲೇ ಸದಾ ವಾಸ ಮಾಡ್ತಾ ಇದ್ಲು. ಅವಳ ಜಾಗ ಯಾವುದು? ಶ್ರೀವತ್ಸ ಅಂತ ಹೆಸರು ರಾಮಚಂದ್ರ ದೇವರಿಗೆ. ಇಲ್ಲದೆ ಹೋದರೆ ಧರ್ಮಶಾಸ್ತ್ರದಲ್ಲಿ ಅದನ್ನ ವ್ಯಾಖ್ಯಾನಕಾರ ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ಹೆಂಡತಿ ಇಲ್ಲದಿದ್ದರೆ ಅವನಿಗೆ ಯಾವ ಪುಣ್ಯಾಹ ವಾಚನ ಕೂಡ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಒಂದ್ ತಿಳ್ಕೊಳ್ಳಿ, ಹೆಂಡತಿ ಇದ್ರೆ ಮಾತ್ರ ಅವನು ಏನಾದ್ರೂ ಧರ್ಮ ಕರ್ಮಾದಿಗಳನ್ನು ಮಾಡ್ಬೋದು, ನಿತ್ಯ ಕರ್ಮಾನುಷ್ಠಾನ ಮಾಡ್ಬಹುದು. ಆದರೆ ಯಾವುದಾದ್ರೂ ಹೋಮ ಹವನ ಪುಣ್ಯಾಹ ವಾಚನ ಮೊದಲು ಮಾಡಬೇಕಾದ್ರೆ ಹೆಂಡತಿ ಇದ್ರೆ ಮಾತ್ರ ಮಾಡಬಹುದೇ ಹೊರತು ಹೆಂಡತಿ ಇಲ್ಲದೆ ಇದ್ರೆ ಅವನಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಹೌದಾ? ಹಾಗಾದ್ರೆ ರಾಮಚಂದ್ರ ದೇವರ ಹೆಂಡತಿ ಹೊರಟೋಗ್ಬಿಟ್ಲು ಅಂತಾದ್ರೆ ಅವನು ದೊಡ್ಡ ರಾಸುಯಾಗ ಅಂತ ದೊಡ್ಡ ಯಾಗವನ್ನ ಮಾಡಿದ್ನಲ್ಲ, ಅದಕ್ಕೆ ಪುಣ್ಯಾಹ ವಾಚನಾದಿಗಳನ್ನು ಮಾಡ್ಬೇಕಲ್ಲ, ಹೆಂಡತಿ ಇಲ್ದೆ ಹೇಗ್ ಮಾಡಿದ್ರು? ಅದಕ್ಕೆ ಕಥೆ ಹೇಳ್ತಾರೆ, ಯಾವುದೋ ಒಂದು ಪ್ರತಿಮೆಯನ್ನ, ಸೀತೆಯ ಪ್ರತಿಮೆಯನ್ನು ಪ್ರತಿಮೆ ಇಟ್ಕೊಂಡು ಮಾಡಿದ್ರೆ ಜಗತ್ತಲ್ಲಿ ಎಲ್ರು ಮಾಡ್ತಿದ್ರು. ಹಾಗಾದ್ರೆ ಯಾಕೆ ಹೆಂಡತಿ ಹೋದ ಮೇಲೆ ಯಾವುದಕ್ಕೂ ಅಧಿಕಾರ ಇಲ್ಲ, ಪ್ರತಿಮೆ ಇಟ್ಕೊಂಡು ಮಾಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ? ಅಲ್ಲ, ಪ್ರತಿಮೆ ಇಟ್ಟುಕೊಂಡು ಮಾಡುವ ಅಧಿಕಾರ ಸರ್ವತಾ ಯಾರಿಗೂ ಇಲ್ಲ. ಹಾಗಾದ್ರೆ ಯಾಕೆ ಅಂದ್ರೆ ಅವನು ಪ್ರತಿಮೆ ಒಂದು ರೂಪಾಟ್ಟೆ. ಯಾಕೆ? ಹೃದಯದಲ್ಲೇ ಸೀತೆ ಇದ್ದಾಳೆ ಹೊರತು ಎಲ್ಲೆಲ್ಲೆಲ್ಲಿಯೂ ಕೂಡ ಬೇರೆ ಇಲ್ಲ ಎಂಬತಕ್ಕಂತ ದೊಡ್ಡ ತತ್ವವನ್ನ ಜಗತ್ತಿಗೆ ತಿಳಿಸುವುದಕ್ಕೋಸ್ಕರವಾಗಿ ಹೀಗೆ ಮಾಡಿದ್ದಾರೆ ಅಂತನ್ನುವಂತ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ಸತ್ಯಂ ವಿದ್ಧಿ ವಚೋ ಮೇ ತತ್ ದತ್ತಾ ಚೇತ್ ಸುಖಮೇಷ್ಯತಿ. ಆದ್ದರಿಂದ ಈ ಅನುಸಂಧಾನಾದಿಗಳಿಂದ ನೀನು ಕೊಟ್ಟರೆ ಆಗ ಧರಣಿ ಹೇಳ್ತಾರೆ, ಅಯಾಚಿತೋ ಮಯಾ ಕನ್ಯಾ ಕಥಂ ದೇಯಾ ಭವಿಷ್ಯತಿ ಇತಿ ಚಿಂತ ಹೊಲ್ಕೋತಾರ ಬಂದ್ ಅವಾಗ ಮಲ್ಕೋತಾರ ಸ್ವಲ್ಪ ಹೊತ್ತು ಅಂತಂದ್ಲು ಅಂತೇಳಿ ನಾನು ಒಳಗೋದೆ. ಅಮ್ಮ ಸುಬುಧಮ್ಮ, ಯಾರು ಮಾತಾಡ್ಬೇಡ್ರಮ್ಮ, ಯಾರು ಧರ್ಮದೇವಿ ಉವಾಚ ಅದ್ಯೈವ ಘಟಿಕಾಂತೇತು ಆಗಮಿಷ್ಯತಿ ಕಾಚನ ಅಬಲಾ ಬಹುಲಾ ವೃದ್ಧ ಧರ್ಮಾರ್ಥ ಕುಶಲಾ ಭುವಿ. ಬಹಳ ಅದ್ಭುತವಾದ ಧರಣಿದೇವಿ ಹೇಳ್ತಾಳೆ, ನಾವೇನಾದ್ರೂ ಕೊಡ್ಬೇಕಾದ್ರೆ ಅಯಾಚಿತ ಅಂದ್ರೆ ಅವ್ರು ಬಂದು ಕೇಳದೆ ಕೊಡಬಾರ್ದು ಅಂತ ಉಂಟು. ಕನ್ಯೆಯನ್ನ ಧರ್ಮಶಾಸ್ತ್ರದಲ್ಲಿ ಕೇಳದೆ ಕೊಡಬಾರ್ದಂತೆ. ಅವ್ರು ಬಂದು ಕೇಳ್ಬೇಕಂತ, ನಮಗೆ ಕನ್ಯಾ ಬೇಕಾಗಿದೆ, ಕನ್ಯಾ ಕೊಡಿ ಅಂತ. ಅವ್ರು ಕೇಳಿದಾಗ ಕೊಟ್ರೆ ಅದು ದಾನ ಅಂತ ಅನಿಸಿಕೊಳ್ಳುತ್ತದೆ, ಇಲ್ಲದ್ರೆ ಭಿಕ್ಷೆ ಅಂತ ಆಗುತ್ತೆ. ಆದ್ದರಿಂದ ನಾವೇ ಹೋಗಿ ಕೊಡಬಾರ್ದು, ಕನ್ಯಾ ಯಾಚಿತರಾಗಿ ಬರ್ಬೇಕು. ಬಂದ ಮೇಲೆ ಕೊಟ್ರೆ ಮಾತ್ರ ಅದು ದಾನ ಅಂತ ಪರಿಕಲ್ಪನೆ ಆಗತ್ತೆ, ಇಲ್ದಿರ ಅದು ಭಿಕ್ಷೆ ಅಂತ ಆಗುತ್ತೆ. ಹಾಗೆ ಹೋಗಿ ನಾವು ಕೊಟ್ರೆ ನನ್ ಮಗಳಿದೆ ತಗೊಳ್ತೀರಾ ಅಂತ ಕೇಳಬಾರ್ದು, ಅವರಾಗಿ ಬಂದು ಕೇಳ್ಬೇಕು. ಒಂದು ಪದ್ಧತಿಯ ಪ್ರಕಾರವಾದಕ್ಕೆ ಆಮೇಲೆ ಏನಾದ್ರೂ ಮಾತಾಡ್ಕೊಳ್ಳಿ. ಮೊದಲನೇ ಸಲ ಬರುವಾಗ ಕನ್ಯೆಯನ್ನು ಕೇಳಿಕೊಂಡು ಗಂಡಿನ ಕಡೆಯವರೇ ಬರ್ಬೇಕು. ಯಾಕೆಂದ್ರೆ ಅದು ಲಕ್ಷ್ಮೀ ಸನ್ನಿಧಾನ ಅಂತನ್ನುವಂತಹದ್ದನ್ನ ಹೇಳ್ತಾರೆ. ಹಾಗಾದ್ರೆ ಮುಂದೆ ಅವರು ಏನು ಹೇಳಿದ್ರು ಕಣಿ ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಸಮೇತನಾಗಿರತಕ್ಕಂಥ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.